ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು, ಭಾವಿ ಕೆಪಿಸಿಸಿ ಅಧ್ಯಕ್ಷರಾಗುವ ಕನಸಿನಲ್ಲಿರುವಂತಹ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಈ ಸುದ್ದಿ ನೋಡಲೇಬೇಕಾಗಿದೆ. ಯಾಕಂದ್ರೆ ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಸುದ್ದಿ. ಯಾಕಂದ್ರೆ ಇವತ್ತು ಬೀದರ್ ನಗರಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯ ಅವರು ಬೀದರ್ ಪ್ರವಾಸ ಕೈಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ರಾತ್ರಿ ಹೊತ್ತಲ್ಲಿ ಗಿಡಗಳನ್ನ ಹಚ್ಚುತ್ತಿರುವಾಗ, ನೆಟ್ಟುತ್ತಿರುವಾಗ, ಯಾಕೆ ರಾತ್ರಿ ಪಾಳಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಸರ್ ಅಂತ ಒಬ್ಬ ಪತ್ರಕರ್ತ ಅವನಿಗೆ ಕೇಳಲಿಕ್ಕೆ ಹೋದ್ರೆ, ಅಲ್ಲಿರ್ತಕ್ಕಂಥ ಏನ್ ಗಾರ್ಡ್ ಇದಾನಲ್ಲ ಆ ಡ್ರೆಸ್ ಮೇಲೆ ಅವನು ನೇರವಾಗಿ ಬಂದು ಕಪಾಳ ಮುಕ್ಷೆ ಮಾಡಿ ಸೆರೆಟ್ ಹಿಡ್ಕೊಂಡು ಮಾತಾಡ್ತಾ ಇದ್ದಾನೆ. ನಿನಗೇನಾದ್ರೂ ದಮ್ಮಿತ್ತು ಅಂದ್ರೆ ನೇರವಾಗಿ ಈಶ್ವರ್ ಖಂಡ್ರೆ ಮಾತಾಡುವಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾನೆ. ಆದರೆ ಇವನಿಗೆ ಹೊಡಿಲಿಕ್ಕೆ ಕೊಟ್ಟಂತ ಹಕ್ಕು ಯಾರು? ಯಾಕೆ ಅವನು ಹೊಡೆದ? ಒಬ್ಬ ಪತ್ರಕರ್ತನಿಗೆ ಈ ರೀತಿಯಾಗಿ ರಾತ್ರೋರಾತ್ರಿಯಲ್ಲಿ ನಡು ರಸ್ತೆಯಲ್ಲಿ ಒಬ್ಬ ಅಧಿಕಾರಿ ಹೊಡಿತಾನಂದ್ಮೇಲೆ ಅವನಿಗೆ ಕಳ್ಳತನ ಮಾಡಿದ್ನ ಅಥವಾ ಮತ್ಯಾವ್ದಾರು ಮಾಡಿದ್ನ, ಏನೋ ತೊಂದರೆ ಕೊಟ್ಟಿದ್ನ ಎಂಬ ಪ್ರಶ್ನೆ ಉದ್ಭವ ಆಗಿತ್ತು. ಆದರೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಈ ಸುದ್ದಿ ನೋಡಲೇಬೇಕಾಗಿದೆ. ಯಾಕಂದ್ರೆ ಇದು ತಮ್ಮ ಇಲಾಖೆಗೆ ಸಂಬಂಧಪಟ್ಟಿರುವಂತ ಒಬ್ಬ ಅಧಿಕಾರಿ ಮಾಡ್ತಕ್ಕಂಥ ಘನಘೋರ ಕೃತ್ಯ. ಖಾಸಗಿ ಮುಖ್ಯಸ್ಥ, ಒಬ್ಬ ಯೂಟ್ಯೂಬ್ನ ಮುಖ್ಯಸ್ಥರಾಗಿರ್ತಕ್ಕಂಥ ರವಿ ಬೋಸಂಡೆ ಮತ್ತು ಕನ್ನಡ ದಿನಪತ್ರಿಕೆಯ ವರದಿಗರಾಗಿ ಕೆಲಸ ಮಾಡ್ತಿರುವಂತಹ ರವಿ ಬೋಸಂಡೆಗೆ ರಾತ್ರಿ ಪಾಳಿಯಲ್ಲಿ ಯಾಕೆ ಸರ್ ಇವತ್ತು ಯಾರಿಗೆ ಕೆಲ್ಸಕ್ಕೆ ನೀವು ಹಚ್ಚಿಲ್ವಾ, ಯಾಕೆ ದಿನಗೂಲಿಗಳು ಯಾರು ಬಂದಿಲ್ವಾ, ನೀವು ಕೆಲಸ ಮಾಡ್ತಿರಲ್ಲ ಅಂತ ಕೇಳಿದ್ರೆ ಸಾಕು ಎರ್ರ ಬಿರ್ರಿಯಾಗಿ ಮೈ ಮೇಲೆ ಬಂದು ಹೊಡಿತಾ ಇದ್ದಾನೆ. ಯಾರಪ್ಪ ಇವನಿಗೆ ಈ ರೇಟ್ಸ್ ಕೊಟ್ಟಿದ್ದು? ಯಾವ ಕಾರಣಕ್ಕಾಗಿ ಹೊಡಿತಾ ಇದ್ದಾನೆ? ಅವನೇನ್ ತಪ್ಪು ಮಾಡಿದ್ದಾನೆ? ಇವತ್ತು ಇವನಿಗೆ ಹೊಡಿತಾನೆ, ನಾಳೆ ಮತ್ತೊಬ್ಬನಿಗೆ ಕೂಡ ಹೊಡಿತಾನೆ. ಇದಕ್ಕೆ ಯಾರು ಕೇಳೋರು ಹೇಳೋರಿಲ್ವಾ ಅಂತಕ್ಕಂಥ ಪ್ರಶ್ನೆ ದೊಡ್ಡದಾಗಿ ಕಾಣ್ತಾ ಇದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ರೀತಿಯಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬರುವಂತ ನೆಪದಲ್ಲಿ ಅಲಂಕಾರ ಮಾಡಬೇಕೆಂಬ ಕಾರಣಕ್ಕಾಗಿ, ಸುಂದರೀಕರಣ ಕಾಣಬೇಕೆಂಬ ಕಾರಣಕ್ಕಾಗಿ, ಈಶ್ವರ್ ಖಂಡ್ರೆ ಅವರ ಮನಸ್ಸು ಒಲಿಸಬೇಕೆಂಬ ಕಾರಣಕ್ಕಾಗಿ ಅಧಿಕಾರಿಗಳು ಮಾಡುತ್ತಿರುವಂತಹ ಘನಂದಾರಿ ಕೆಲಸದ ಬಗ್ಗೆ ಕೇವಲ ಒಬ್ಬ ಪತ್ರಕರ್ತನಾಗಿ ಯಾಕೆ ಸರ್ ಇಷ್ಟೊತ್ತಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳಿದಕ್ಕೆ, ನೀನು ವಿಡಿಯೋ ತೆಗಿಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು, ನಿನಗೆ ವಿಡಿಯೋ ತೆಗಿ ಅಂತ ಯಾವ ಬೋಳಿ ಮಗ ಹೇಳಿದ್ದು, ನಿನಗೆ ಯಾಕೆ ವಿಡಿಯೋ ತೆಗೆದಿ ಅಂತ ಹೇಳಿ ಆ ರವಿ ಬೋಸಂಡೆ ಪತ್ರಕರ್ತನ ಅವರ ಫೋನ್ ತೆಗೆದುಕೊಂಡು ನೆಲಕ್ಕೆ ಹೊಡೆದಾಕಿ, ಅದಲ್ಲದೆ ಅವನ ಮೇಲೆ ಒಂದಿಷ್ಟು ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ದಾನೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ, ಇದು ಈಶ್ವರ್ ಖಂಡ್ರೆ ಅವರು ಕೊಟ್ಟಿರುವಂತ ಪ್ಲಾನ್ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ನಾಳೆ ನಮ್ಮ ಮುಖ್ಯಮಂತ್ರಿಗಳು ಬಂದು ಹೋಗೋ ತನಕ ನೀವೆಲ್ಲ ಅಲರ್ಟ್ ಆಗಿರ್ಬೇಕು. ನೀವೇನ್ ಸುಂದರವಾಗಿ ಕಾಣಬೇಕು ಅದನ್ನೆಲ್ಲ ಮಾಡಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದೇಶ ಕೊಟ್ಟಿದ ಮೇಲೆ ಇವತ್ತು ಈ ರೀತಿಯಾಗಿ ಮಾತಾಡ್ತಾ ಇದ್ದಾನೆ ಈ ಒಬ್ಬ ಅರಣ್ಯ ಇಲಾಖೆ ಗಾರ್ಡ್ ಆಗಿ ಕೆಲಸ ಮಾಡ್ತಿರುವಂತ ನಾಲಾಯಕ್ ಅಧಿಕಾರಿ. ಯಾಕಂದ್ರೆ ಇಲ್ಲಿ ಕೇವಲ ಕೊರಳ ಪಟ್ಟಿಯಲ್ಲಿ ಕೂಡ ಪ್ರೆಸ್ ಅಂತಕ್ಕಂಥ ಐ ಕಾರ್ಡ್ ಇದೆ, ಅದನ್ನು ಕೂಡ ಯೋಚನೆ ಮಾಡಲಿಲ್ಲ. ನೇರವಾಗಿ ಬಂದು ಹಲ್ಲೆ ಮಾಡ್ತಾ ಇದ್ದಾನೆ, ಶರ್ಟ್ ಹಿಡಿದು ಕಪಾಳ ಮೋಕ್ಷ ಮಾಡ್ತಾ ಇದ್ದಾನೆ ಅಂದ್ಮೇಲೆ ಇದಕ್ಕೆ ಕುಮ್ಮಕ್ಕು ನೀಡ್ತಿರೋದು ಈಶ್ವರ್ ಖಂಡ್ರೆನಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಬಂಧುಗಳೇ, ಇವತ್ತು ಒಬ್ಬ ಸಾಮಾನ್ಯ ಪತ್ರಕರ್ತನಿಗೆ ಈ ರೀತಿಯಾಗಿ ಅವಮಾನ ಮಾಡುವ ಮಟ್ಟಕ್ಕೆ ಬಂದು ನಿಂತಕ್ಕಂಥ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಏಕವಚನದಲ್ಲಿ ಬೈಯುವುದನ್ನ ನಿಮಗೆ ನಾವು ತೋರಿಸ್ತೇವೆ. ಈಶ್ವರ್ ಖಂಡ್ರೆ ಅವರೇ, ಏನೆಲ್ಲ ನಡೀತಾ ಇದೆ ನಿಮ್ಮ ತವರು ಜಿಲ್ಲೆಯಲ್ಲಿ ಎಂಬುದನ್ನ ಇವತ್ತಿಗೂ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಯಾರೋ ಒಬ್ಬ ಕೆಲಸ ತಪ್ಪು ಮಾಡಿದಕ್ಕೆ ಅದು ಈಶ್ವರ್ ಖಂಡ್ರೆ ಮೇಲೆ ಹೊಸದು ತಪ್ಪಾಗುತ್ತೆ ಅಂತಕ್ಕಂಥ ಆಲೋಚನೆ ನಮ್ಮದಾಗಿದ್ರೂ ಸಹ, ಕೇವಲ ಇಷ್ಟೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ರು ಸಹ ಆ ಒಂದು ಅಧಿಕಾರಿಗೆ ಅಮಾನತ್ ಮಾಡುವಂತಹ ಕೆಲಸ ಆಗಬೇಕನ್ನೋದೇ ಈ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯ ಪ್ರಮುಖ ಉದ್ದೇಶವಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ನಾವೇನು ಅವ್ರ ಅಪ್ಪನ ಮನೆ ಕೆಲಸಕ್ಕೆ ಹೋಗಿ ನಿಂತಿಲ್ಲ, ನಾವು ಅವನು ಆಳು ಇಲ್ಲ. ಆದ್ರೆ ಇವತ್ತು ಅವರನ್ನು ಹೊಡಿತಾರೆ, ನಾಳೆ ಮತ್ತೊಬ್ಬರನ್ನು ಕೂಡ ಹೊಡಿತಾರೆ. ಕನಿಷ್ಠ ಸೌಜನ್ಯಕ್ಕಾದರೂ ಅವನಿಗೆ ಗೊತ್ತಿರಬೇಕು, ಕರ್ನಾಟಕ ರಾಜ್ಯ ಸರ್ಕಾರ ಖಾಸಗಿ ವಿಡಿಯೋಗಳಲ್ಲದೆ ಸರ್ಕಾರಿ ಕೆಲಸದಲ್ಲಿ ನಿಮಿತ್ತವಾಗಿ ಫೋಟೋಗಳನ್ನ ಮತ್ತು ವಿಡಿಯೋಗಳನ್ನ ಮಾಡ್ಕೊಳ್ಳೋದನ್ನ ಹಿಂದಿನ ಸರ್ಕಾರ ಅಲ್ಲಿ ಅನುಮೋದನೆ ಕೊಟ್ಟಿತ್ತು. ಅದನ್ನು ಬೇಡ ಅಂತೇಳಿ ಕೆಲ ಅಧಿಕಾರಿಗಳನ್ನ ಒತ್ತಡ ತಂದಾಗ ಅದನ್ನು ತೆಗೆದು ಹಾಕಲಾಗಿತ್ತು. ಅದಾದ ನಂತರ ಅನೇಕ ಜನ ಸಾರ್ವಜನಿಕರು ಕೋರ್ಟ್ಗೆ ಅಪೀಲ್ ಹೋಗಿದ್ದಾಗ ಇದು ನೀವು ಕೇಳೋದು ತಪ್ಪಾಗುತ್ತೆ ಅಂತ ಹೇಳಿ ಸರ್ಕಾರವೇ ಆದೇಶ ಮಾಡಿದೆ. ಅದು ಯಾವ ಬೋಳಿ ಮಗನಿಗೆ ತೆಗೆಯಂತಕ್ಕಂಥ ಮಾತು ಆಡ್ತಾ ಇದ್ರಲ್ಲ ಅಧಿಕಾರಿ, ಆ ಬೋಳಿ ಮಗ ಅಂತ ಹೇಳ್ತಕ್ಕಂಥ ಪದನ ಬಳಸಿನಲ್ಲ, ಅದು ಕೂಡ ಒಂದಿಷ್ಟು ಅಪರಾಧ.
ಈ ತರಹದ ಒಬ್ಬ ದಲಿತ ಪತ್ರಕರ್ತನಿಗೆ ಅಥವಾ ಸಮಾಜದಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗೆ ಅವಾಚ್ಯ ಶಬ್ದಗಳಿಂದ ಬೈಯುವುದು ಇವರಿಗೆ ಹಕ್ಕು ಕೊಟ್ಟಿದ್ದು ಯಾರು ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕೂಡ ಕಾಡ್ತಾ ಇದೆ. ಯಾಕೆ ಇವರನ್ನ ಹೊಡಿತಾ ಇದ್ದಾರೆ, ಯಾಕೆ ಇವರನ್ನ ಈ ರೀತಿಯಾಗಿ ಎಳೆದುಕೊಂಡು ಬರ್ತಾ ಇದ್ದಾರೆ? ಅವನೇನು ಕಳ್ಳನ ಅಥವಾ ಶ್ರೀಗಂಧ ಗಡ್ಡೆಗೆ ಕತ್ಕೊಂಡು ಮನೆಗೆ ಹೋಗ್ತಾ ಇದ್ನಾ ಅಥವಾ ಏನಾದ್ರು ಗಾಂಜಾ ಸಪ್ಲೈ ಮಾಡ್ತಾ ಇದ್ನಾ? ಯಾಕೆ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳು ಅಷ್ಟೊಂದು ರೋಷವಾಗಿ ಅಂಗಿ ಹಿಡಿದು ಅವರನ್ನು ಹೊಡೆ ಮಟ್ಟಕ್ಕೆ ಬಂದರು ಎಂಬುದನ್ನ ಇಲ್ಲಿ ಈಶ್ವರ್ ಖಂಡ್ರೆ ಅವರು ಉತ್ತರಿಸಲೇಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಹೊಡಿತಾರೆ, ನಾಳೆ ಮತ್ತೊಬ್ಬರನ್ನು ಕೂಡ ಹೊಡಿತಾರೆ. ಏನಾಗ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ ಎಂಬುದನ್ನು ಇವತ್ತಿಗೂ ಕೂಡ ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ. ನಾವು ಹೇಳಿದ್ದೇ ರಾಜ್ಯ, ನಾವು ಹೇಳ್ಕೊಂಡಂಗೆ ನಮ್ಮ ರಾಜ್ಯ, ನಾವು ಮಾಡಿದ್ದೇ ಕೆಲಸ ಅಂತಕ್ಕಂಥ ಆಲೋಚನೆಗೆ ಬಂದ್ಬಿಟ್ರ ಅಥವಾ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿದೆ, ನಾಳೆ ಜಿಲ್ಲಾಧಿಕಾರಿಗಳು ಹೇಳಿದ್ರ ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾರಾದ್ರೂ ಪತ್ರಕರ್ತರು ಬಂದು ಕೇಳಿದ್ರೆ ಈ ರೀತಿ ಹೇಳಿ ಅಂತಂದ್ರ ಗೊತ್ತಿಲ್ಲ. ಆದರೆ ಅನೇಕ ಜನ ಇಲ್ಲಿರ್ತಕ್ಕಂಥ ಡೂಪ್ಲಿಕೇಟ್ ಪತ್ರಕರ್ತರು ಇದ್ದಾರೆ, ಡೂಪ್ಲಿಕೇಟ್ ಸುದ್ದಿ ವಾಹಿನಿಯವರು ಇದ್ದಾರೆ, ಡೂಪ್ಲಿಕೇಟ್ ನಲ್ಲಿ ವರದಿ ಮಾಡೋರು ಇದ್ದಾರೆ. ಅದನ್ನ ಪರಿಶೀಲನೆ ಮಾಡಿ ಅವ್ರ ಮೇಲೆ ಯಾವ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ರು, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಆಯಿತು, ಕೂಡಲೇ ಅವರನ್ನ ಅಮಾನತುಗೊಳಿಸಬೇಕು ಅಂತಕ್ಕಂಥ ಮಾತನ್ನ ದಲಿತ ಮುಖಂಡರು ಚಿಂತೆಯಲ್ಲಿದ್ದಾರೆ. ಕೇವಲ ಈಶ್ವರ್ ಖಂಡ್ರೆ ಅವರು ತಮ್ಮ ತೋರಿಕೆಯಾಗಿ ಮಾಡ್ತಿರುವಂತಹ ಕೆಲಸನ ಅಥವಾ ನಿಜವಾದ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದಿರಲ್ಲ, ಇದರ ಉತ್ತರ ಕೊಡಬೇಕು ಅಂತಕ್ಕಂಥ ಮಾತನ್ನ ಇವತ್ತಿನ ದಲಿತ ಸಂಘಟನೆ ಮುಖಂಡಗಳು ಸಭೆ ಸೇರಿಕೊಂಡು ಸಿಎಂ ಅವರಿಗೆ ಘೇರಾವ್ ಹಾಕಲು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ಇಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಬಂಧುಗಳೇ, ಕರ್ನಾಟಕ ರಾಜ್ಯದ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಅರಣ್ಯ ಇಲಾಖೆಯನ್ನ ಬಹಳಷ್ಟು ರೀತಿಗಳಿಂದ ಉತ್ತುಂಗ ಕೊಯ್ಯಬೇಕು, ಅರಣ್ಯ ಇಲಾಖೆಯನ್ನ ಬಹಳಷ್ಟು ರೀತಿಗಳಿಂದ ಬೆಳೆಸಬೇಕು, ಗಿಡಗಳನ್ನ ಬೆಳೆಸಿ ಮರಗಳನ್ನು ಉಳಿಸಿ ಅಂತಕ್ಕಂಥ ಘೋಷ ವಾಕ್ಯವೊಂದಿಗೆ ಪರಿಸರ ಒಬ್ಬ ಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ಅಧಿಕಾರಿ ಒಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ಮ್ಯಾಡ್ ಹ್ಯಾಂಡ್ಲಿಂಗ್ ಮಾಡ್ತಕ್ಕಂಥ ಪ್ರಶ್ನೆಯಲ್ಲಿ ಉದ್ಭವಿಸ್ತಾ ಇದೆಯಲ್ಲ, ಅವನಿಗೆ ಪರ್ಮಿಷನ್ ಕೊಟ್ಟಿದ್ದು ಯಾರು, ಯಾಕೆ ಅವನು ಹೊಡೆದ ಎಂಬುದನ್ನ ಸ್ಪಷ್ಟಪಡಿಸಬೇಕಾಗಿದೆ ಎಂದು ಇಲ್ಲಿನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಬಂಧುಗಳೇ, ಆ ದೃಶ್ಯನ ನಿಮಗೆ ತೋರಿಸ್ತೀವಿ. ಒಂದು ಸಾರಿ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ನೋಡ್ಕೊಂಡು ಬರೋಣ. ಒಳ್ಳೆ ಸರ್, ಒಳ್ಳೆ ಹೊಡಿ ಹೊಡಿ ಇಲ್ಲ ಹೊಡ್ರಿ ಹೊಡ್ರಿ ಫೋನ್ ಸೀಸ್ ಮಾಡ್ರಿ ಸರ್. ತಗೊಳ್ಳಿ ತಗೊಂಡಿದ್ದಾರೆ ನೋಡ್ರಿ ಫೋನ್ ತಗೊಳ್ಳಿ ಸರ್, ತಗೊಳ್ಳಿ ನಾವು ಏನು ತಗೊಂಡಿದ್ದಾರೆ ತಗೊಳ್ಳಿ ನೋಡ್ರಿ. ಸಂಜಾಣ ನಡಿ, ಸಂಜಾಣ ಆಫೀಸಿಗೆ ನಡಿ, ಸಂಜಾಣ ನೀನೇ ದೊಡ್ಡ ಧಾರ್ಕಾರಿ ಕಾಣತ್ತೀನಿ. ಅರೆ ಯಾರು ಬೇರೆ ಅರೆ ಓ ಈಗ ಮಾತಾಡಿ, ಈಗ ಫರಕ್ ಆಯ್ತು, ಏನು ಫರಕ್ ಆಯ್ತದ? ಜಗಳ ಬರೋಣ, ಜಗಳ ಬಾಯ್, ಜಗಳ ಚಂದ ಮಾತಾಡೋದು ಗೊತ್ತಿಲ್ಲ, ಜಗಳ ನೀವು ಹೊಡಿತೀರ ಹೊಡಿ, ಗೌರವ ಸರ್, ನೀವು ಗೌರವ ನಿಮ್ಮ ಯಾಕೆ ಮಾಡ್ತಾ ಇದ್ರಿ ಸುಮ್ಮನೆ? ನಾಯಕರೇ ಯಾಕೆ ನಾವ್ ಏನ್ ಮಾಡಿದ್ವಿ ಹೇಳ್ರಿ ಸರ್, ನಾವ್ ಏನ್ ಮಾಡಿದ್ವಿ ಹೇಳ್ರಿ? ಹಂಗೆ ಬಿಡ್ರಿ ಸರ್, ನೋಡ್ರಿ ಕೇಳ್ರಿ ಅವ್ರು ಯಾವ ಪ್ರೆಸ್ ಕೇಳ್ರಿ ಅವ್ರಿಗೆ. ಸರ್ ನಾನು ಸಾಮಾನ್ಯ ಪ್ರಜೆ ಸರ್, ತಾವು ಹೇಳ್ತಾ ಇದ್ದೀನಲ್ಲ. ಊಟ ಇದೆ ಸರ್, ನಾಯಕರೇ
ಅಲ್ಲಿ ಕೊಡ್ರಿ ಬರ್ತೀನಿ ಏಯ್ ಮಾತಾಡಿದೆ ಆಯ್ತು ರೀ ಸರ್ ಹೋಗ್ರಿ 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 ಪೂರ ತಿಳ್ಕೊಂಡು ಮಾತಾಡ್ಬೇಕು ಸುಮ್ಮನೆ ತಾವೇ ಶಾನೆ ಅಂತ ತಿಳ್ಕೊಂಡು ಮಾಡಿದ್ರೆ ಇಲ್ಲಿ ಹುಚ್ಚುಳ ಮಗಳು ಕಾಣತ್ತಾರಲ್ಲ ಇಲ್ಲಿ ಕೆಲಸ ಮಾಡೋರು ಇಲ್ಲಿ ರಾತ್ರಿ ಹೆಣ್ಣು ಮಕ್ಕಳಿಗೆಲ್ಲ ಬಿಟ್ಟು ಬಂದಿಲ್ಲಿ ಹೌದು ಪ್ರಶ್ನೆ ಮಾಡೋ ಜಾಗದಾಗ ಇಲ್ಲ ಹೌದು ಹೌದು ಇಲ್ಲ ತಮ್ಮ ಕರ್ತವ್ಯ ತಾವು ಮಾಡ್ತಾ ಇದ್ದೀವಿ ಸರ್ ಅದಕ್ಕೆ ನಾ ಅಗ್ರಿದ್ದೀನಿ ಬಿಡ್ರಿ ಪರವಾಗಿಲ್ಲ ನೀನ್ ಪ್ರಶ್ನೆ ಇದ್ರೆ ನಮಗೆ ಪರ್ಮಿಷನ್ ತಗೊಂಡು ವಿಡಿಯೋ ಮಾಡಬೇಕು ತಿಳ್ಕೊಂಡಿದ್ದೆ ಕಾನೂನು ಸರ್ ಏಯ್ ಅಲ್ಲಿ ಆಫೀಸ್ ನಡೀತೀನಿ ಅಲ್ಲಿ ಗೊತ್ತು ಮಾಡ್ತೀನಿ ನಡಿ ಆಫೀಸ್ ತಗೊಂಡು ಅಲ್ಲಿ ಆಫೀಸಿಗೆ ನಡಿ ಮಾಡ್ತೀನಿ ನಿಮಗೆಲ್ಲ ಅಲ್ಲ ಇಷ್ಟು ಮಂದಿ ಏನಿಲ್ಲ ಏನು ಫಾಲ್ತು ಸುಳ್ಳು ಕಾಣ್ತಾರೆ ಇವರೆಲ್ಲ ಇಲ್ಲಿ ಮುಂಜಾನಿಂದ ಇಲ್ಲಿ ಏನು ಮಧ್ಯಾಹ್ನ ಊಟ ಮಾಡಿಲ್ಲ ಸರ್ ಹಾಕಿ ತೊಟ್ಟ ಮ್ಯಾಗ ನಮ್ದು ಕರ್ತವ್ಯ ಹೆಂಗದ ಅಂದ್ರ ನಾವು ಹೆಣ್ರ ಮಕ್ಳಿಗೆ ಬಿಡ್ಬೇಕಾದ ಮಾಡ್ಬೇಕದ ಯಾಕಂದ್ರ ನಾನು ಆಫೀಸಿಗೆ ಬಂದು ಮಾತಾಡ ಆಯ್ತಾಯ್ತು ಓಕೆ ಹೆಚ್ಚಿಗೆ ಮಾತಾಡ್ಬೇಕು ಆಯ್ತಾಯ್ತು ಸರ್ ತಾವು ಅಧಿಕಾರಿ ಇದ್ದೀರಿ ಏನ್ ಅಧಿಕಾರಿ? ಹೇಳ್ದಿರಲ್ಲ ತಿಳ್ಕೊಳ್ಬೇಕಷ್ಟೇ ಏನ್ ಹೇಳಿದ್ರು ಅಂತ ತಿಳ್ಕೊಳ್ಬೇಕು ಮುಗ್ದೋಯ್ತು ಅಷ್ಟೇ ತಿಕ್ಕ ಮುಚ್ಕೊಂಡು ನಡಿಬೇಕಷ್ಟೇ